ಸಿದ್ದರಾಮಯ್ಯನವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಅವರು ನಿಮ್ಮ ಯಾವುದೇ ವಿಚಾರಕ್ಕೆ ಅವರು ಬರೋದೇ ಇಲ್ಲ. ಆದ್ರೆ ನೀವ್ಯಾಕೆ ಪದೇ ಪದೇ ಅವ್ರು ನೆನ್ಕೊಳ್ತೀರಿ? ನಿಮ್ಮ ಗುರುಗಳು ಅಂತ ಆದ್ರೆ ನೆನ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲ. ನನ್ನ ಗುರುಗಳು ನನಗೆ ರಾಜಕೀಯ ಕಲಿಸಿದವರು, ನಾನಿವತ್ತು ಮುಖ್ಯಮಂತ್ರಿ ಆಗಿದ್ರೆ ಅವ್ರ ಕಾರಣ ಅಂತ ನೀವೇನಾದ್ರೂ ಅಂದ್ಕೊಳ್ಳೋದಾದ್ರೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಪದೇ ಪದೇ ನೀವು ಎಳೆದು ತಂದ ಅವರ ಬಗ್ಗೆ ಮಾತಾಡೋದು ಸರಿ ಇದೆಯಾ? ಮೊನ್ನೆ ಅಶೋಕ್ ಅವರು ಹೇಳಿದ್ದಾರೆ, ಯಾಕೆಂದ್ರೆ ಎಲ್ಲಾ ಕಡೆ ಅದು ಮನೆ ಮಾತಾಗಿದೆ. ಇವತ್ತು ಯಾರ್ಯಾರು ಶಾಸಕರು ಯಾರ್ಯಾರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ತಾರೆ, ಮಾತಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಬರ್ತಾರೆ ತಿಳ್ಕೊಳ್ಳೋಕ್ಕೆ ನೀವು ಗೂಢಚರ್ಯೆ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಅಶೋಕ್ ಅವರು ಒಬ್ಬರೇ ಹೇಳಬೇಕಾಗಿಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ. ಅದರಿಂದ ಅದನ್ನ ಹೇಳಿರು. ಆಮೇಲೆ ಇನ್ನೂ ಒಂದು ನೋಡಿದೆ ನಾನು, ಈಗ ಅಧಿಕಾರ ಕಳ್ಕೊಂಡಿರೋದ್ರಿಂದ ಬಿಜೆಪಿ ಮತ್ತು ಜನತಾದಳದವರು ಏನೋ ಕೆಲಸವಿಲ್ಲದ ಈ ರೀತಿ ಆಪಾದನೆಗಳು ಮಾಡ್ತಾರೆ, ಈಗ ನಿರುದ್ಯೋಗಿಗಳಾಗಿದ್ದಾರೆ ಅಂತ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ನೀವು 5 ವರ್ಷ ಅಧಿಕಾರ ಮಾಡಿ ನಿಮ್ಮ ಸ್ವಕ್ಷೇತ್ರದಲ್ಲೇನೆ ನಿಮ್ಮನ್ನ ಸೋಲ್ಸಿ ಕಳಿಸ್ಬಿಟ್ರಲ್ಲ ಜನ. ಆವಾಗ ನೀವು ಅಧಿಕಾರ ಕಳ್ಕೊಂಡಿರಲ್ಲ. ಈ ಹೇಳಿರ್ತಕ್ಕಂಥ ಈ ಮಾತು ಆವತ್ತಿನ ನಿಮ್ಮ ನಡೆಗೆ ಕರೆಕ್ಟಾಗಿ ಶೂಟ್ ಆಗುತ್ತಾ? ಆ ಕಾಲದಲ್ಲಿ ನೀವು ನಿರುದ್ಯೋಗಿ ಆಗಿದ್ರ? ಇದಕ್ಕೆ ನೀವು ಉತ್ತರ ಕೊಟ್ರೆ ನೀವು ಮುಂದಿನ ಮಾತಿಗೆ ನಾವು ಉತ್ತರ ಕೊಡ್ಬೋದು. ಆದರೆ ನೀವು DK ಶಿವಕುಮಾರ್ ಅವರನ್ನಾಗ್ಲಿ, ಪರಮೇಶ್ವರ್ ಅವರನ್ನಾಗ್ಲಿ, ಅಥವಾ ಬೇರೆಯವರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋರ ಪಟ್ಟಿಯಲ್ಲಿ ಹೆಸರುಗಳಿದೆಯೋ ಅವರೆಲ್ಲರನ್ನೂ ಕೂಡ ನೀವು ಟ್ಯಾಪ್ ಮಾಡಿ ಏನೇನು ಮಾಡ್ತಾ ಇದ್ದೀರಿ ಅಂತ ಅವರು ಕೂಡ ಕೆಲವು ಕಡೆ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಹಾಲು ಜೇನಂತ ಸಂಬಂಧ ನಿಮ್ಮದು. ಹಾಲು ಜೇನು ಎಲ್ಲಿರು? ಇನ್ನೊಂದು ಮಾತಾಡಿದ್ರಿ, ನಿಷ್ಠಾವಂತ ಕಾಂಗ್ರೆಸ್ ನಾಯಕ ಯಾರೋ DK ಶಿವಕುಮಾರ್. ಈಗ ನೀವು ಜನತಾದಳದವ್ರು ಬಂದು ಅವ್ರಿಗೆ ಸಡಿ ಹೇಳ್ಕೊಳ್ಬೇಕಾ? ನೀವು ನಿಷ್ಠಾವಂತ ಅಲ್ಲ ಅಂತ ಅರ್ಥ. ಅದು DK ಶಿವಕುಮಾರ್ ಅವರು ನಿಷ್ಠಾವಂತರೇ, ಯಾಕಂದ್ರೆ ಅವ್ರು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಅಲ್ಲ, ನೀವು ಕಾಂಗ್ರೆಸ್ಗೆ ಬಂದವರು ವಲಸೆ. ಅನೇಕ ಸಾರಿ ಹೇಳ್ತಾರೆ. ಮೊನ್ನೆ DK ಸುರೇಶ್ ಅವರು ಹೇಳಿದ್ರು, ಯಾರು ಇದಕ್ಕೆ ಹೋಲಿಸಿದ್ರಲ್ಲ, ಅದಕ್ಕೆ ಅವ್ರು ಏನು ಹೇಳಿದ್ರು, ಯಾರು ಪಕ್ಷಕ್ಕೆ ಬಂದಿದಾರೋ ಅವರನ್ನು ವಿಶೇಷಾರ್ಥಗಳು ಅಂತ ಹೇಳಿದರು.